ಆಕಾಶವಾಣಿ. ಋತುಮಾನ ಸಂಪುಟದಿ ಹೊಸ ಅಂತಾರಾಷ್ಟ್ರೀಯ ಭೂ ದಿವಸದ ಸಂದರ್ಭದಲ್ಲಿ ಪರಿಸರದ ಮಹತ್ವ ಕುರಿತಂತೆ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರೊಂದಿಗೆ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾರಂಭದಲ್ಲಿ ವಿಶ್ವ ಭೂ ದಿವಸದ ಒಂದು ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇವತ್ತು ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಾವು ನಮ್ಮ ಭೂಮಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಭೂಮಿಯ ಪರಿಸ್ಥಿತಿ ಹೇಗಿದೆ, ಯಾಕೆ ಹೀಗೆ ಆಗಿದೆ, ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ, ಭೂಮಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮಗೂ ಕೂಡ ವಿಶ್ವ ಭೂ ದಿವಸದ ಶುಭಾಶಯಗಳು. ಥ್ಯಾಂಕ್ ಯು. ವಿಶ್ವ ಭೂ ದಿವಸವನ್ನ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಏನು ವಿಶ್ವ ಭೂ ದಿವಸ ಅಂತ ಹೇಳಿದ್ರೆ ಯಾವತ್ತು ಇದರ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ? ವಿಶ್ವ ಭೂ ದಿನ, ಪ್ರಪಂಚದ ಪೃಥ್ವಿ ದಿನ ಇವೆಲ್ಲವೂ ಒಂದೇನೆ. ಇದನ್ನ ಸಾಮಾನ್ಯವಾಗಿ ನಾವು ಏಪ್ರಿಲ್ 22 ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ನಾವು ಪ್ರಪಂಚ ಪೃಥ್ವಿ ದಿನ ಅಥವಾ ವಿಶ್ವ ಭೂ ದಿನವನ್ನು ಆಚರಿಸ್ತೀವಿ ಅಂತಂದ್ರೆ, ಪರಿಸರದ ಸಮಸ್ಯೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸೋದಕ್ಕೆ, ಮತ್ತೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ನಾವಿರುವಂತಹ ವಾತಾವರಣವನ್ನ, ಭೂಮಿಯನ್ನ ಹೇಗೆ ಸಂರಕ್ಷಿಸ್ಕೋಬೇಕು ಅಂತೇಳಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರತಿ ವರ್ಷ ಏಪ್ರಿಲ್ 22 ನಾವು ಆಚರಿಸ್ಕೊಂಡ್ ಬರ್ತಾ ಇದ್ದೀವಿ. ಈ ವರ್ಷದ ವಿಶ್ವ ಭೂ ದಿನದ ಅಭಿಯಾನ ಏನಂತಂದ್ರೆ ಜಲವಾಯು ಕ್ರಿಯೆ ಅಂತ. ಜಲವಾಯು ಕ್ರಿಯೆ ಅಂದ್ರೆ ಶುದ್ಧ ವಾಯು, ಪರಿಸರ ಸ್ವಚ್ಛತೆ ಅಂತ ಅರ್ಥ. ಸೊ ಆ ಮೂಲಕ ಏನು ನಮ್ಮ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಜೀವ ಸಂಕುಲಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಿ ಈ ಭೂಮಿಯನ್ನ ಬಹಳ ಸೇಫ್ ಆಗಿ ಇಟ್ಕೊಳ್ಳೋದು ಈ ಒಂದು ಉದ್ದೇಶ, ನಮ್ಮ ಕರ್ತವ್ಯ ಮತ್ತು ಉದ್ದೇಶ ಈ ಒಂದು ವಿಶ್ವ ಭೂ ದಿನ ಅಥವಾ ವಿಶ್ವ ಭೂ ದಿನದ ಉದ್ದೇಶ. ಯಾವ ಕಾರಣಕ್ಕಾಗಿ ನಾವು ಈ ಒಂದು ವಿಶ್ವ ಭೂ ದಿವಸವನ್ನ ಆಚರಣೆಯನ್ನ ಮಾಡ್ತೀವಿ, ಮತ್ತೆ ಯಾವಾಗಿನಿಂದ ಇದು ಪ್ರಾರಂಭ ಆಯಿತು? ಸರಿ, ಇದು 1970 ಏಪ್ರಿಲ್ 22 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಾರಂಭವಾಯಿತು, ಅಮೆರಿಕ. ಇದಕ್ಕಿಂತ ಮೊದಲು ಮಾರ್ಚ್ 21 ನಡೀತಾ ಇತ್ತು ಇದು ವಿಶ್ವ ಭೂ ದಿನ ಅಥವಾ ಪೃಥ್ವಿ ದಿನವನ್ನ, ಪ್ರಪಂಚದ ಪೃಥ್ವಿ ದಿನವನ್ನ ಮಾರ್ಚ್ 21 ಮಾಡ್ತಾ ಇದ್ರು. ತದನಂತರ ಅದನ್ನು ಏಪ್ರಿಲ್ 22ಕ್ಕೆ ಬದಲಾಯಿಸಿಕೊಂಡ್ರು. ಕಾರಣ ಇಷ್ಟೇ, ಈ ಪ್ರಪಂಚದ ಪೃಥ್ವಿ ದಿನ ಏನಿದೆ, ಈ ದಿನದಂದು ನಾವು ವಿದ್ಯಾರ್ಥಿಗಳನ್ನ ಸೇರ್ಕೊಂಡಂಗೆ ಕೆಲಸ ಮಾಡಬೇಕು. ಯಾಕೆ ಮುಂದಿನ ಪ್ರಜೆಗಳವರು. ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಪರೀಕ್ಷೆ ಇರಲ್ಲ ಮಕ್ಕಳಿಗೆ, ಶಾಲೆಗಳಿಗೆ ಹಬ್ಬದ ರಜೆ ಇರಲ್ಲ, ಮತ್ತೆ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಸಿಗ್ತಾರೆ, ಮತ್ತೆ ವಾತಾವರಣ ಹಿತಕರವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಏಪ್ರಿಲ್ 22ಕ್ಕೆ ಶುರು ಮಾಡ್ಕೊಂಡಿತ್ತು, ಮಾರ್ಚ್ 21ರಿಂದ. ತದನಂತರ ಈ ಒಂದು ಆಚರಣೆಯನ್ನ ಪ್ರತಿ ವರ್ಷ ಏಪ್ರಿಲ್ 22 ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನೀವು ಹೇಳಿದ್ರಿ, ಇವತ್ತಿನ ಈ ಒಂದು ಭೂಮಿಯಲ್ಲಿರ್ತಕ್ಕಂಥ ಹವಾಮಾನ ಬದಲಾವಣೆಗೆ ಕಾರಣವಾಗಿರುವಂತಹ ಸಮಸ್ಯೆಗಳೇನಿವೆ, ಏನ್ ಕಾರಣ ಅಂತ ಕೇಳಿದ್ರೆ, ಒಂದು ಹೆಚ್ಚಿರೋ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಎರಡನೇದು ಮಣ್ಣಿನ ಸವಕಳಿ, ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂಗೆ ನಾವು ಹೆಚ್ಚು ಒತ್ತಡವನ್ನು ಹಾಕ್ತಿದೀವಿ ಭೂಮಿ ಮೇಲೆ. ಹೌದು. 3, ಪರಿಸರ ಕ್ಷೀಣಿಸ್ತಾ ಇದೆ ಪರಿಸರ. ನಾವು ವಾಸ ಮಾಡುವಂತಹ ವಾತಾವರಣ ಕ್ಷೀಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ, ನೀರಿನ ಮಾಲಿನ್ಯ ಆಗ್ತಾ ಇದೆ. ಇವೆಲ್ಲವೂ ಸಹ ಕಾರಣ ಆಗ್ತವೆ. ಈ ಕಾರಣದಿಂದನೇ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹಿತಕರವಾದ ವಾತಾವರಣ ಇಲ್ಲದ ಹಾಗೆ ಬದಲಾಗ್ತಾ ಇದೆ. ಈ ಒಂದು ಪ್ರಮುಖ ಕಾರಣಗಳು ಇಂದಿನ ಈ ಒಂದು ಪರಿಸರ ಹಾಳಾಗ್ಲಿಕ್ಕೆ, ಭೂಮಿ ಹಾಳಾಗ್ಲಿಕ್ಕೆ ಕಾರಣಗಳು. ತಾವು ಹೇಳಿದ್ರಿ ಅನೇಕ ಒಂದು ಅಂಶಗಳನ್ನ,
ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು, ಮಣ್ಣು ಸವಕಳಿ ಹೊಂದ್ತಾ ಇರ್ತಕ್ಕಂಥದ್ದು, ಪರಿಸರ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು, ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದು, ಇದು ಹೇಗೆ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ? ಏನು ಕಾರಣದಿಂದಾಗಿ ಇದಾಗ್ತಾ ಇದೆ? ಜನಸಂಖ್ಯೆ ಏರ್ತಾ ಹೋದಾಗೆ ಪ್ರಕೃತಿ ಸಂಪತ್ತು ಹಂಚಿಕೆ ಆಗ್ತಾ ಹೋಗುತ್ತೆ. ವಿದ್ಯುತ್ ಉತ್ಪಾದನೆ ಆಗಬೇಕು, ದೊಡ್ಡ ದೊಡ್ಡ ಜಲಾಶಯಗಳನ್ನ ಕಟ್ತೀವಿ, ಅರಣ್ಯ ಮುಚ್ಚಿಕೊಳ್ಳುತ್ತೆ, ಒಳ್ಳೆ ಫಲವತ್ತಾದ ಭೂಮಿ ಮುಚ್ಚಿಕೊಳ್ಳುತ್ತೆ. ಪಟ್ಟಣಗಳು, ಬಡಾವಣೆಗಳು ನಿರ್ಮಾಣ ಆಗ್ತವೆ, ಹೌದು. ಫಲವತ್ತಾದ ಭೂಮಿ ಹಾಳಾಗ್ತದೆ, ಮರಗಿಡಗಳನ್ನ ಕಡಿತಾರೆ ಬಡಾವಣೆಗಳ ನಿರ್ಮಾಣಕ್ಕೋಸ್ಕರ. ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗುತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಸೊ ಕಾಡುಗಳನ್ನ ನಾಶ ಮಾಡ್ತೀವಿ, ಎಲ್ಲರಿಗೂ ಭೂಮಿಯನ್ನು ಹಂಚ್ತೀವಿ, ಕೃಷಿ ಭೂಮಿಯನ್ನು ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ. ಈ ರೀತಿಯಾಗಿ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದ್ರೆ. ನಮ್ಮ ಪ್ರಪಂಚದಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ 2.4% ಭೂಮಿ ಇದೆ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ. ಅದರ ಮೇಲೆ 18% ಜನ ಅವಲಂಬಿತರಾಗಿದ್ದಾರೆ. ಸೊ ಹಾಗಾಗಿ ಭೂಮಿ ಮೇಲೆ ಒತ್ತಡ ಇದೆ ಆಕ್ಚುಲಿ. ಹೌದು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತಿದಂಗೆ ನೀರಿನ ಕೊರತೆ ಬೀಳುತ್ತೆ, ಭೂಮಿ ಬರಡಾಗ್ತಾ ಹೋಗ್ತದೆ. ಹೌದು. ಜಾಸ್ತಿ ರಸಗೊಬ್ಬರಗಳನ್ನ, ಕೀಟನಾಶಕಗಳನ್ನ ಹಾಕಿ ಜಾಸ್ತಿ ಉತ್ಪಾದನೆ ಮಾಡಕ್ ಹೋಗ್ತೀವಿ, ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕಲ್ಲ. ಸೊ ಭೂಮಿ ಬರಡಾಗ್ತಾ ಹೋಗ್ತದೆ, ಫಲವತ್ತತೆಯನ್ನು ಕಡ್ಕೊಳ್ತಾ ಹೋಗುತ್ತೆ. ಹೆಚ್ಚು ಭೂಮಿನ ಕೊಡ್ಬೇಕಾಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಕೃಷಿಗೋಸ್ಕರ ಅರಣ್ಯ ನಾಶ ಮಾಡ್ತೀವಿ, ಮತ್ತೆ ವಾಯು ಮಾಲಿನ್ಯ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಪಟ್ಟಣಗಳು ಜಾಸ್ತಿ ನಿರ್ಮಾಣ ಆಗ್ತದೆ, ಹೆಚ್ಚು ಹೊಗೆ ಬರ್ತದೆ, ಹೆಚ್ಚು ವಾಹನಗಳಾಗ್ತವೆ. ಹೌದು. ನಾವು ಕೃಷಿಗೋಸ್ಕರ ಅರಣ್ಯಕ್ಕೆ ಅಥವಾ ಕಾಡಿಗೆ ಬೆಂಕಿ ಇಡ್ತೀವಿ. ಈ ರೀತಿ ಮಾಲಿನ್ಯ ಜಾಸ್ತಿ ಆಗ್ತದೆ, ವಾಯು ಮಾಲಿನ್ಯ ಜಾಸ್ತಿ ಆಗ್ತದೆ, ಮತ್ತೆ ನೀರು ಮಾಲಿನ್ಯ ಜಾಸ್ತಿ ಆಗ್ತದೆ. ಬಡಾವಣೆಗಳ ನಿರ್ಮಾಣ, ಪಟ್ಟಣಗಳ ನಿರ್ಮಾಣ, ಮನೆಗಳ ನಿರ್ಮಾಣ, ಬಂದಂತ ತ್ಯಾಜ್ಯ ನೀರು ಎಲ್ಲೋಗ್ಬೇಕು, ನೀರಿಗೆ ಹೋಗಿ ಸೇರ್ಕೋಬೇಕು, ನದಿಗೆ ಹೋಗ್ಬೇಕು, ಕೆರೆಗೆ ಹೋಗ್ಬೇಕು, ಅಲ್ಲಿ ಸಮುದ್ರಕ್ಕೆ ಹೋಗ್ಬೇಕು. ಹೀಗಾಗಿ ಮಾಲಿನ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೂ ಮಿಗಿಲಾಗಿ ನಾವು ಜನಸಂಖ್ಯೆ ಜಾಸ್ತಿ ಇದ್ದಂಗೆ ಬಡತನ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲರದನ್ನು ಬೇಡಿಕೆಗಳನ್ನ ಈಡೇರಿಸಕ್ ಆಗಲ್ಲ ಸರ್ಕಾರಗಳು. ಜಾಸ್ತಿ ಜನಸಂಖ್ಯೆ ಆಗ್ತಿದ್ದಂಗೆನೆ ಬಡತನ ಹೆಚ್ಚಾದಂಗೆ ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ವಿದ್ಯೆ ಕಡಿಮೆ ಆಗ್ತದೆ, ಎಲ್ಲರಿಗೂ ವಿದ್ಯೆ ಕೊಡಕ್ ಆಗಲ್ಲ. ಜನಸಂಖ್ಯೆ ಜಾಸ್ತಿ ಆದ್ರೆ ಸಾಮಾಜಿಕ ಪ್ರಜ್ಞೆ, ಕಳಕಳಿ ಕಡಿಮೆ ಆಗ್ತದೆ, ಸ್ಲಮ್ಗಳು ಜಾಸ್ತಿ ಆಗ್ತವೆ, ಮತ್ತೆ ಕೊಳಕು ಶುರುವಾಗ್ತದೆ, ನೀರು ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲವೂ ಶುರುವಾಗ್ತವೆ. ಇದರಿಂದ ಆರೋಗ್ಯ ಹಾಳಾಗ್ತದೆ. ಮತ್ತೆ ಹೆಚ್ಚಾದ ಜನಸಂಖ್ಯೆ ಹೊಟ್ಟೆಪಾಡಿಗೋಸ್ಕರ ಅರಣ್ಯದ ಮೇಲೆ ಡಿಪೆಂಡ್ ಆಗ್ತಾರೆ. ಮರ ಕಡಿಯೋದಾಗ್ಲಿ, ಹಣ್ಣು ಹಂಪಲುಗಳಿಗಾಗ್ಲಿ, ಕೃಷಿಗಾಗ್ಲಿ ಅರಣ್ಯ ನಾಶ ಆಗ್ತದೆ. ಗೋಮಾಳಗಳನ್ನ ಉತ್ಕೊಳ್ತವೆ. ಏನು ಪ್ರಾಣಿಗಳಿಗೋಸ್ಕರ ಇಟ್ಟಂತ ಜಾಗ ಇವತ್ತು ಕೃಷಿ ಭೂಮಿಗೆ ಹೋಗ್ತವೆ, ಬೇರೆಯವರು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ. ಹೀಗಾಗಿ ಈ ಜನಸಂಖ್ಯೆಯಿಂದ ಬಡತನ ಜಾಸ್ತಿ ಆಗುತ್ತೆ, ಅದರ ದುಷ್ಪರಿಣಾಮ ಈ ರೀತಿ ಇರುತ್ತೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅರಣ್ಯ ನಾಶ ಆಗುತ್ತೆ, ಗೋಮಾಳಗಳ ಇಲ್ದಂಗ ಆಗ್ತದೆ. ಮತ್ತೆ ನಾವೇನ್ ಮಾಡ್ತೀವಿ, ಅವ್ರಿಗೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹೈಬ್ರಿಡ್ ವೆರೈಟಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಕೃಷಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ನಾವು ಬೆಳಿತೀವಿ. ಅದಕ್ಕೆ ಬೇಕಾದಂತ ಹೆಚ್ಚು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನ ಹೊಡಿಬೇಕಾಗ್ತದೆ. ಮಣ್ಣು ಮಾಲಿನ್ಯ, ಗಾಳಿ ಮಾಲಿನ್ಯ, ನೀರಿ ಮಾಲಿನ್ಯ ಬಂದ್ಬಿಡ್ತದೆ, ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈ ಜನಸಂಖ್ಯೆ ಹೆಚ್ಚಾದ್ರಿಂದ ತೊಂದರೆಗಳು ಸಾಕಷ್ಟು ಆಗ್ತವೆ. ನಮ್ಮ ಸ್ವಾತಂತ್ರ್ಯ ಬಂದಾಗ ನಮಗೆ 34 ಕೋಟಿ ಜನಸಂಖ್ಯೆ ಇದ್ದಿತ್ತು ನಮ್ಮ ದೇಶದಲ್ಲಿ. ಇವತ್ತು 145 ಕೋಟಿ ಜನಸಂಖ್ಯೆ. ಹೌದು, 3-4 ಪಟ್ಟು ಹೆಚ್ಚಾಯ್ತು. ನೋಡಿ, ನಮಗೆ 145 ಕೋಟಿಗೆ ಪ್ರಸ್ತುತ 300 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು. ನಾವು 300 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು. ಏರುತ್ತಿರುವ ಜನಸಂಖ್ಯೆ ನೋಡಿದ್ರೆ ಸದ್ಯದಲ್ಲಿ ನಾವು 150 ಕೋಟಿ 160 ಕೋಟಿ ಜನಸಂಖ್ಯೆನ ತಲುಪ್ತೀವಿ. ಆಗ ನಮ್ಗೆ 350 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು. ಇರೋ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ, ಹೆಚ್ಚು ಕೀಟನಾಶಕಗಳನ್ನ ಯೂಸ್ ಮಾಡ್ತೀವಿ, ಒತ್ತಡ ಜಾಸ್ತಿ ಆಗ್ತದೆ. ಎಲ್ಲಾ ತರದ ಮಾಲಿನ್ಯವು ಸ್ಟಾರ್ಟ್ ಆಗ್ತದೆ. ಭೂಮಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಜನಸಂಖ್ಯೆ ಮಾತ್ರ ಜಾಸ್ತಿ ಆಗ್ತದೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಳ ಏನಾಗುತ್ತೋ ಅದಕ್ಕೆ ಪೂರಕವಾಗಿ ನಾವು ಆಹಾರವನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ. ಆಮೇಲೆ ಈ ಜನಸಂಖ್ಯೆಯಲ್ಲಿ ಹೆಚ್ಚಳ ನೋಡೋದಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಾತಂತ್ರ್ಯಕ್ಕೂ ಇಲ್ಲಿಗೆ ಹೋಲಿಸಿದ್ರೆ ಬರೀ 2.5 ಪಟ್ಟು ಮಾತ್ರ ಜಾಸ್ತಿ ಆಗಿದೆ. ಗ್ರಾಮಾಂತರ ಮಟ್ಟದಲ್ಲಿ 2.5 ಪಟ್ಟು ಮಾತ್ರ. ಆದ್ರೆ ಪಟ್ಟಣದಲ್ಲಿ 4.6 ಪಟ್ಟು ಜಾಸ್ತಿ ಆಗಿದೆ ಜನಸಂಖ್ಯೆ. ಯಾಕಂದ್ರೆ ವಲಸೆ ಪ್ರಮಾಣ ಜಾಸ್ತಿ ಆಗಿದೆ ಅಲ್ವಾ? ಹೌದು. ಮತ್ತೆ ಬರ್ತ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಮಕ್ಕಳುಟೋದು ಜಾಸ್ತಿ ಆಗಿದೆ, ಜನಸಂಖ್ಯೆ ಅದು ವಲಸೆ ಜಾಸ್ತಿ ಆಗೋ ಜೊತೆಗೆ ಇಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇದು ಏನ್ ಕಾರಣ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ. ಹಾಗಾಗಿ ದಯಮಾಡಿ ಎಚ್ಚೆತ್ಕೋಬೇಕು. ನೀವು ಆಗ್ಲೇ ಹೇಳಿದ್ರಿ, ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಯನ್ನ 43% ಕೃಷಿಗೆ ಬಳಸ್ತಾ ಇದ್ದೀವಿ ನಾವು. 43% ಕೃಷಿಗೆ ಬಳಸ್ತಾ ಇದೀವಿ. ಬೇರೆ ದೇಶಗಳಲ್ಲಿ 20,
ಅಷ್ಟೇ, 20% ಅಷ್ಟೇ ಕೃಷಿ ಬಳಸೋದು. ಬಾಕಿ ಎಲ್ಲ ಕಾಡು ಅದು ಇದು ಮರಗಿಡಗಳನ್ನ ಬೆಳೆಸ್ಕೊಂಡು ಪರಿಸರವನ್ನು ಬಾರಿ ಚೆನ್ನಾಗಿ ಇಟ್ಕೋತಾರೆ. ಹೀಗೆ ನಾವು ಕೃಷಿಗೆ ಬಳಸೋದ್ರಿಂದ 43% ಭೂಮಿಯನ್ನ ಮಣ್ಣು ಸವಕಳಿ ಆಗ್ತದೆ. ಉಳ್ಮೆ ಮಾಡ್ತಾ ಇರ್ತೀವಿ, ಮಳೆ ಹೋಯ್ತದೆ, ಕೊಚ್ಕೊಂಡು ಹೋಗ್ತದೆ, ಫಲವತ್ತಾದ ಮಣ್ಣು ಕೊಚ್ಕೊಂಡು ಎಲ್ಲ ಹೋಗ್ತದೆ. ಕೆರೆಗೆ ಹೋಗ್ಬೇಕು, ಕಾಲುವೆಗೆ ಹೋಗ್ಬೇಕು, ಅಥವಾ ಜಲಾಶಯಕ್ಕೆ ಹೋಗ್ಬೇಕು, ಅಥವಾ ಸಮುದ್ರಕ್ಕೆ ಹೋಗ್ಲೇಬೇಕಾಗ. ಸೊ ಒಂದ್ ಕಡೆ ಭೂಮಿ ಬರಡಾಗುತ್ತೆ, ಇನ್ನೊಂದ್ ಕಡೆ ಹೂಳು ಜಾಸ್ತಿ. ನೋಡಿ, ನಾನು ನೀವು ಕಂಡಂಗೆ ಗೋಮಾಳಗಳಿದ್ದು, ಹೌದು ಆಯ್ತಾ, ಗುಂತೋಪ್ಗಳಿದ್ದು, ಹೌದು. ಇವತ್ತು ಅವೆಲ್ಲದನ್ನು ಕೂಡ ನಾವು ಉಳುಮೆಯನ್ನ ಮಾಡಿ ದನಕರುಗಳಿಗೆ ಮೇಯೋದಕ್ಕೆ ಜಾಗ ಇಲ್ಲದಂಗೆ ಆಗಿದೆ. ಹೌದು. ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಕೃಷಿ ಅಂತಿದಂಗೆ ಕಲುಷಿತ ಆಗೇ ಆಗುತ್ತೆ ಭೂಮಿ. ಇವೆಲ್ಲವೂ ಸಹ ಕಾರಣ ಆಗ್ತವೆ. ನೋಡಿ ಸರ್, ಒಂದು ಅಂಕಿಅಂಶದ ಪ್ರಕಾರ 328.7 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 175 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಸವಕಳಿ ಪ್ರದೇಶ, ಡಿಗ್ರೇಡೆಡ್ ಸಾಯಿಲ್ಸ್ ಆಲ್ರೆಡಿ. ಭೂಮಿಯನ್ನ ಬಳಕೆ ಮಾಡಿ 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 ಫಲವತ್ತತೆಯನ್ನು ಕಳ್ಕೊಂಡಿದೆ. ಅದನ್ನ ಸುಧಾರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ವ್ಯವಸಾಯನೇ ಮಾಡಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲದಕ್ಕೂ ಮೂಲ ಕಾರಣ ಮಾಲಿನ್ಯ ಮತ್ತೆ ಒತ್ತಡ, ಜನಸಂಖ್ಯಾ ಸ್ಫೋಟ. ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಇದೆ. ಆಗ್ಲೇ ಮಾತಾಡ್ತಾ ಒಂದು ಅಂಶವನ್ನ ಹೇಳಿದ್ರಿ, ಏನಪ್ಪಾ ಅಂತ ಹೇಳಿದ್ರೆ ಹವಾಮಾನ ಬದಲಾಗ್ತದೆ ಅಂತ ಹೇಳಿ. ಹವಾಮಾನ ಬದಲಾವಣೆ ಇವತ್ತು ದೊಡ್ಡ ಒಂದು ಸವಾಲಾಗಿದೆ ನಮಗೆ. ಮನುಕುಲಕ್ಕೆ ದೊಡ್ಡ ಸವಾಲಿದು. ಆಯ್ತಾ? ಅದಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಈ ಅರಣ್ಯವನ್ನ ನಾಶ ಮಾಡ್ತಾ ಇರೋದು ಅಂತ ಹೇಳಿ. ಇದು ಸತ್ಯವ? ಹೌದು, ಖಂಡಿತ. ಸೊ ಅರಣ್ಯ ಆಹಾರ ಕೊಡ್ತದೆ, ನೀವು ಬಿಟ್ಟಂತ ಕೆಟ್ಟ ಗಾಳಿನ ಹೀರ್ಕೊಳ್ಳುತ್ತೆ, ನಿಮಗೆ ಬೇಕಂತ ಆಮ್ಲಜನಕವನ್ನ ಕೊಡುತ್ತೆ, ನಿಮ್ ಮಣ್ಣಿನ ಫಲವತ್ತತೆ ಮಾಡುತ್ತೆ, ನಿಮ್ ನದಿಗಳು ಹರಿಯೋದಕ್ಕೆ ವ್ಯವಸ್ಥೆ ಮಾಡುತ್ತೆ, ಬಿದ್ದಂತ ಮಳೆ ಭೂಮಿಗೆ ಹಿಂಗಿ ತಂಪಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೈವವಿದ್ಯಕ್ಕೆ ಆಶ್ರಯ ಕೊಡುತ್ತೆ, ಎಲ್ಲವೂ ಕೊಡುತ್ತೆ. ಖಂಡಿತವಾಗ್ಲೂ ಅರಣ್ಯ ನಾಶ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣ. ಹೌದು. ನೋಡಿ ಸರ್, ನಮ್ಮಲ್ಲಿ 2% ಮಾತ್ರ ಅರಣ್ಯ ಇದೆ ನಮ್ಮ ದೇಶದಲ್ಲಿ, ಪ್ರಪಂಚಕ್ಕೆ ಹೋಲಿಸಿದ್ರೆ. ಪ್ರಪಂಚಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು ಕೇವಲ 2% ಮಾತ್ರ ಅರಣ್ಯ ಇದೆ. ಅದರ ಮೇಲೆ 18% ಜನ ಅವಲಂಬಿತರಾಗಿದ್ದಾರೆ ನಮ್ಮ ಈ ಒತ್ತಾರೆಯಾಗಿ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ. ಆಕ್ಚುಲಿ ಯುನೈಟೆಡ್ ನೇಷನ್ಸ್ ರೂಲ್ಸ್ ಪ್ರಕಾರ ನಮ್ಮ ಭೂಭಾಗದಲ್ಲಿ 33% ಅರಣ್ಯ ಇರಬೇಕು. ಈಗ ನಮ್ಮಲ್ಲಿರೋದು 21% ಮಾತ್ರ. ಇನ್ನೂ ಒಂದು ಬಹಳ ಖುಷಿ ಸುದ್ದಿ ಅಂತಂದ್ರೆ, ಇತ್ತೀಚೆಗೆ ಬಂದಂತಹ ಈ ಒಂದು ಗ್ಯಾಸ್ ವಿತರಣೆಯಿಂದಾಗಿ ಸ್ವಲ್ಪ ಮರ ಗಿಡ ಕಡಿಯೋದು ಕಡಿಮೆ ಆಗಿದೆ. ಮೊದಲೆಲ್ಲ ಒಲೆ ಉರಿಯೋದಕ್ಕೆ ಅಥವಾ ಸೌದೆಗೋಸ್ಕರ ಮರಗಿಡಗಳನ್ನ ಅರಣ್ಯಗಳನ್ನ ಕಡಿತಾ ಇದ್ರು. ಈ ಒಂದು ಉಪಯೋಗಕಾರಿ ಸ್ಕೀಮ್ ಇಂದ ಅರಣ್ಯ ನಾಶ ಆಗೋದು ಕಡಿಮೆ ಆಗಿದೆ, ಸ್ವಲ್ಪ ಕಂಡು ಬರ್ತಾ. ಆದ್ರೂ ನಾವು 33% ಅರಣ್ಯವನ್ನ ಕಾಪಾಡಲೇಬೇಕು. ಸರ್, ಏನಾಗ್ತದೆ ಅರಣ್ಯ ನಾಶದಿಂದ? ಮಣ್ಣು ಸವಕಳಿ ಆಗ್ತದೆ, ಮಣ್ಣಿನ ಫಲವತ್ತತೆ ಹಾಳಾಗ್ತದೆ, ಮತ್ತೆ ಇಂಗಾಲದ ಡೈಆಕ್ಸೈಡ್ ಸಮತೋಲನ ಯಾರು ಮಾಡರು? ಅರಣ್ಯನೇ ಮಾಡ್ತಾ ಇದ್ದದೆ. ಆಕ್ಚುಲಿ ನಾವಾಗ್ಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಬಿಟ್ಟಂತ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋದು ಯಾರು? ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮತೋಲನವನ್ನ ಕಾಪಾಡ್ಕೊಳ್ಳೋರು ಯಾರು? ಅರಣ್ಯ. ಅದಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ನಮಗ್ ಬೇಕಾದಂತ ಆಮ್ಲಜನಕವನ್ನು ಕೊಡೋರು ಯಾರು? ಮತ್ತೆ ಇನ್ನೊಂದು ಅಂತಂದ್ರೆ, ಅರಣ್ಯ ಇಲ್ಲ ಅಂದ್ರೆ ನೆರೆ ಮತ್ತೆ ಬರ ಶುರುವಾಗ್ತದೆ. ನೆರೆ ಹೆಂಗ್ ಶುರುವಾಗ್ತದೆ? ಅರಣ್ಯ ಇಲ್ಲ ಅಂದ್ರೆ ಮಳೆ ಹೊಯ್ಯುತ್ತೆ. ಮರಗಿಡಗಳಿಲ್ಲ ಅಂತಂದ್ರೆ ನೀರು ಸಲೀಸ ಓಡೋಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಎಲ್ಲ ಒಂದ್ ಕಡೆ ಬಂದು ಸೇರ್ಕೊಂಡಾಗ ನೆರೆ ಆಗುತ್ತೆ. ಡ್ಯಾಮ್ಗಳು, ಕೆರೆಕಟ್ಟೆಗಳು ತುಂಬಿ ಒಡೆದು ಹೋಗ್ತವೆ. ಆಕ್ಚುಲಿ ಹಾಗೆ ಬರ ಬರ್ತದೆ ಕೆಲವು ಟೈಮು. ಯಾವಾಗ ಬರ ಬರ್ತದೆ? ಅರಣ್ಯ ಇಲ್ದಂಗೆ ಮಳೆ ಹೋಗಿಲ್ಲ, ಬರ ಬಂದೇ ಬರ್ತದೆ ಆಕ್ಚುಲಿ. ಹಾಗಾಗಿ ಅರಣ್ಯ ಇದ್ರೆ ಏನಾಗ್ತದೆ, ಹುಯ್ದಂತ ಮಳೆನ ನೀರನ್ನ ಓಡೋದನ್ನ ನಿಧಾನವಾಗಿ ಹೋಗೋದಕ್ಕೆ, ಇಂಗೋದಕ್ಕೆ, ಭೂಮಿ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನದಿಗಳು ಕಂಟಿನ್ಯೂಸ್ ಆಗಿ ಹರಿಯೋದಕ್ಕೆ ಸಹ ಸಹಾಯ ಮಾಡುತ್ತೆ. ಹಾಗಾಗಿ ಅರಣ್ಯ ನಮಗೆ ಬಹುಪಯೋಗಿ, ನಾನಾ ಮೂಲದಲ್ಲಿ ನಮ್ಗೆ ಗೊತ್ತಿಲ್ದಾನೆ ನಮಗ್ ಕಾಪಾಡ್ತಾ ಇದೆ. ಅದಕ್ಕೆ ಹೇಳೋದು ನಾವು ವೃಕ್ಷೋ ರಕ್ಷಿತಿ ರಕ್ಷತಃ. ವೃಕ್ಷವನ್ನ ನಾವು ಕಾಪಾಡ್ಕೋಬೇಕು, ಅದು ನಾವು ಕಾಪಾಡುತ್ತೆ. ನೋಡಿ, ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ ಮರಗಳಿಗೆ. ಅವ್ರಿಗೆ ಮೊದಲೇ ಗೊತ್ತಿತ್ತಿದೆಲ್ಲ, ಮರಗಳು ನಮ್ಗೆ ಯಾವ ರೀತಿ ಉಪಯೋಗ ಮಾಡ್ತಾ ಇದೆ, ನಾವು ಅರಣ್ಯವನ್ನೇ ಯಾಕೆ ಪೂಜೆ ಮಾಡಬೇಕು, ಮರಗಳನ್ನೇ ಯಾಕೆ ಪೂಜೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹಿಂದೂ ಧರ್ಮದ ಪ್ರಕಾರ ನಡ್ಕೊಂಡ್ ಬರ್ತಾ ಇದ್ರು. ಕಾರಣ ಇದರಿಂದ ನಮಗೆ ಮನುಕುಲಕ್ಕೆ ಬಹಳ ಉಪಯೋಗ ಆಗ್ತದೆ ಅಂತ ಮೊದಲೇ ಮನಗಂಡಿದ್ರೆ ಆಕ್ಚುಲಿ. ಸರ್, ಮತ್ತೆ ಇನ್ನೊಂದು, ಅರಣ್ಯ ಹೋಗ್ತಿದ್ದಂಗೆ ವೈವಿಧ್ಯತೆ ನಾಶ ಆಗ್ತದೆ. ಒಂದು ಅರಣ್ಯ ವೈವಿಧ್ಯತೆ ಇದ್ರೆ ನಮ್ಗೆ ಆಹಾರ ಕೊಡುತ್ತೆ. ಬೇರೆ ಬೇರೆ ತರದ ಹಣ್ಣುಗಳು, ಬೇರೆ ಬೇರೆ ತರ ಹಣ್ಣುಗಳನ್ನ ಕೊಡುತ್ತೆ, ಬೇರೆ ಬೇರೆ ತರದ ಮರಗಳು ಸಿಗುತ್ತೆ, ಟಿಂಬರ್ ಸಿಗ್ತವೆ ನಮ್ಗೆ ಆಕ್ಚುಲಿ, ಮತ್ತೆ ಔಷಧಿ ಸಸ್ಯಗಳು ಸಿಗ್ತವೆ.
ಏನು ಔಷಧಿಗಳನ್ನ ನಾವು ಸಸಿಗಳನ್ನ ಬೆಳಿತಾ ಇದ್ದೀವಿ ನಾವು ಸೃಷ್ಟಿ ಮಾಡಿದಂತಲ್ಲ, ಅದು ಅಲ್ಲ, ಹೌದು, ನಮ್ಮ ಪ್ರಕೃತಿ ಕೊಟ್ಟಂತದ್ದು. ಅದೇ ಈ ಅರಣ್ಯದಲ್ಲಿರುವಂತಕ್ಕಂಥದ್ದು. ಅದನ್ನ ಆ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಔಷಧಿ ಬೇಕು ಅಂತಂದ್ರೆ ಔಷಧಿ ಸಸ್ಯಗಳು, ಔಷಧಿ ಬೇಕು ಅಂದ್ರೆ ನಾವು ವೈವಿಧ್ಯತೆಯನ್ನ ಕಾಪಾಡ್ಕೋಬೇಕು. ಮತ್ತೆ ಕೈಗಾರಿಕೆ ಬೇಕಾದಂತ ಕಚ್ಚಾ ವಸ್ತುಗಳು ಅರಣ್ಯದಿಂದ ಬರ್ತವೆ. ಹೌದು, ತುಂಬಾ ಪ್ರಮಾಣದಲ್ಲಿ ಬರ್ತದೆ. ನೀವು ಅರಣ್ಯ ನಾಶ ಮಾಡ್ಬಿಟ್ರೆ ಕಚ್ಚಾ ವಸ್ತುವಿನ ಕೈಗಾರಿಕೆ ಹೆಂಗ್ ನಡೆಸ್ತೀರ ನೀವು? ಹೌದು, ಹೌದು. ಆಮೇಲೆ ಕೃಷಿಗೆ ಬೇಕಾದಂತ ವಸ್ತುಗಳು ಸಹ ಇಲ್ಲೇ ಬರೋದು. ಈಗ ಯಾವುದೋ ಒಂದು ರಾಗಿ ತಳಿಯನ್ನು ನಾವು ಅಭಿವೃದ್ಧಿ ಪಡಿಸಿರ್ತೀವಿ, ಅದು ಸ್ವಲ್ಪ ವರ್ಷದ ನಂತರ ಯಾವುದೋ ಒಂದು ರೋಗ ತುತ್ತಾಗಕ್ಕೆ ಶುರುವಾಗ್ತದೆ. ಆ ರೋಗವನ್ನ ನಾವು ಅದನ್ನ ತೆಗೆದುಹಾಕಬೇಕು ಆ ತಳಿಯಿಂದ ಅಂತಂದ್ರೆ ಇನ್ನೊಂದು ಯಾವುದೋ ಕಾಡಿನಲ್ಲಿ ಬೆಳೆದಂತಹ ಕಾಡು ಜಾತಿ ರಾಗಿನ ಹುಡುಕೊಂಬರ್ಬೇಕು ನಾವು, ಹುಡುಕೊಂಬಂದು ಕ್ರಾಸ್ ಮಾಡಬೇಕು. ಹೌದು. ಸೊ ನಮ್ಗೆ ಸಂಶೋಧನೆಗೆ ಬೇಕಾದಂತ ವಸ್ತು ಎಲ್ಲಿದೆ? ಕಾಡಿನಲ್ಲೇ ಇದೆ. ಹಾಗಾಗಿ ಅದು ಒಂಥರ ನಮ್ಗೆ ದೊಡ್ಡ ಸಂಶೋಧನಾ ಕೇಂದ್ರ ಇದ್ದಂಗೆ ಆಕ್ಚುಲಿ. ಯಾಕೆಂದ್ರೆ ವೈವಿಧ್ಯತೆ ಇರ್ತದೆ. ಹಾಗಾಗಿ ನಾವು ಅರಣ್ಯವನ್ನ ಯಾವುದೇ ಕಾರಣ ನಾಶ ಮಾಡಬಾರದು. ಅರಣ್ಯ ನಾಶ ಆಗೋದಕ್ಕೆ ಇನ್ನೂ ಪ್ರಮುಖ ಕಾರಣ ಅಂತಂದ್ರೆ ಜಲಾಶಯಗಳನ್ನ ನಿರ್ಮಾಣ ಮಾಡ್ತೀವಿ. ಸಾವಿರಾರು ಎಕರೆ ಮುಳುಗೋಗುತ್ತೆ. ಖಂಡಿತ ಜಲಾಶಯಗಳನ್ನ ನಿರ್ಮಾಣ ಮಾಡಬೇಕು, ನೀರಾವರಿ ಮಾಡಬೇಕು, ಕೃಷಿಗೆ ಅನುಕೂಲ ಮಾಡಿಕೊಡ್ಬೇಕು. ಆದ್ರೆ ಪರಿಸರವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ನಾವು ಪಶ್ಚಿಮ ಘಟ್ಟದಲ್ಲಿ ನಾವ್ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ, ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡ್ಕೊಂಡೇ ನಾವೆಲ್ಲ ಕೆಲಸಗಳನ್ನ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಾವು ಪರಿಸರ ಹಾಳು ಮಾಡಿದ್ರೆ ನಾಳೆ ಮಳೆನೇ ಇರಲ್ಲ ಅಂದ್ರೆ ನಿಮ್ ಜಲಾಶಯಗಳು ತುಂಬುತ್ತೆ, ಕಟ್ಟಿನ ಪ್ರಯೋಜನ. ಇವೆಲ್ಲವೂ ಸಹ ನಮ್ಮ ತಜ್ಞರು ಮನಗಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗುತ್ತೆ. ನೋಡಿ ಸರ್, ಈಗ ಪ್ರತಿ ವರ್ಷ ನಾವು ಸಾಮಾನ್ಯವಾಗಿ 15.3 ಬಿಲಿಯನ್ ಮರಗಳನ್ನ ಕಡಿತಾ ಬಂದಿದ್ದೀವಿ. ಪ್ರತಿ ವರ್ಷ ಕಡಿತಾ ಇದೀವಿ ಪ್ರಪಂಚದಲ್ಲಿ ನಾವು. ಆಮೇಲೆ ನಾವು ಈಗಾಗ್ಲೇ ಹೇಳಿದ್ರಿ, ನಮ್ಗೆ ಅರಣ್ಯ ಪ್ರದೇಶ 166 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಇದೆ. ಅದು ಹೀರ್ಕೊಂಡು ನಮಗೆ ಸ್ವಚ್ಛವಾದಂತ ಗಾಳಿಯನ್ನ ಕೊಡ್ತಾ ಇದೆ. ಮತ್ತೆ ಉಷ್ಣಾಂಶ ನಿರ್ವಹಣೆ, ಕಾಡಿರೋದ್ರಿಂದನೇ ನಮ್ಮ ತಾಪಮಾನ, ನಮ್ಮ ಉಷ್ಣಾಂಶ ಹತೋಟಿಲಿರೋದು ನಮ್ಮ ಭೂಮಿ ಮೇಲೆ. ಅದಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಏರ್ಪೇರ್ ಆಗ್ತದೆ. ಬೆಳಗ್ಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಉಷ್ಣಾಂಶ, ರಾತ್ರಿ ಹೋದ್ರೆ ಸಿಕ್ಕಾಪಟ್ಟೆ ಶೀತ ಆಗ್ತದೆ. ಈ ತರ ಏರುಪೇರಾದ್ರೆ ಜೀವ ಸಂಕುಲಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಅರಣ್ಯ ಬಹಳ ಇಂಪಾರ್ಟೆಂಟ್ ತಾಪಮಾನ ನಿರ್ವಹಣೆಗೆ. ಜೊತೆಗೆ ಗಾಳಿಯಲ್ಲಿ ತೇವಾಂಶ ಇರಬೇಕಾಗ್ತದೆ. ಆ ಗಾಳಿಯಲ್ಲಿ ತೇವಾಂಶ ನಿರ್ವಹಣೆ ಮಾಡೋದು ಅರಣ್ಯನೇ. ಈಗ ಗಾಳಿಯಲ್ಲಿ ತೇವಾಂಶ ನೀವು ನಿರ್ವಹಣೆ ಮಾಡಿಲ್ಲ ಅಂದ್ರೆ, ಸರಿಯಾದ ತಾಪಮಾನ ಇಲ್ಲ ಅಂತಂದ್ರೆ ಯಾವ ಮರಗಿಡಗಳು ಹೂ ಬಿಡಲ್ಲ, ಕಾಯಿ ಕಚ್ಚಲ್ಲ, ಮತ್ತೆ ಆಹಾರ ಎಲ್ಲಿಂದ ಬರ್ತದೆ ನಮ್ಗೆ? ಹಾಗಾಗಿ ಅರಣ್ಯ ಬಹಳ ಬಹಳ ಬಹು ಉಪಯೋಗಿ ಒಂದು ವಿಭಾಗ ಮನುಕುಲಕ್ಕೆ ಅಂತ ನಾನಾದ್ರೂ ಹೇಳ್ತೀನಿ ಸರ್. ಹಾ ಸರ್, ಇದೆಲ್ಲದರ ಪರಿಣಾಮ ಇವತ್ತು ನಾವು ಉಸಿರಾಡ್ತಕ್ಕಂಥ ಗಾಳಿ ಏನಿದೆಯೋ ಇದು ಕೂಡ ಮಾಲಿನ್ಯ ಆಗ್ತಿರ್ತಕ್ಕಂಥದ್ದು. ಅನೇಕ ಹಿರಿಯರು ಹೇಳ್ತಾರೆ, ನಾವು ಅನ್ನ ಇಲ್ದನೆ ಇದ್ರು ಒಂದಷ್ಟು ದಿವಸ ಬದುಕಬಹುದು, ನೀರಿಲ್ದೇ ಇದ್ರು ಬದುಕಬಹುದು, ಗಾಳಿ ಇಲ್ದನೆ ಬದುಕಲಿಕ್ಕೆ ಆಗೋದಿಲ್ಲ. ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಸರ್? ಈಗ ವಾಯು ಮಾಲಿನ್ಯ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೈಗಾರಿಕೆಗಳಿಂದ, ವಾಹನಗಳಿಂದ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ, ಲೆಡ್ ಬಿಡುಗಡೆ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದರಿಂದ ಏನಾಗ್ತದೆ, ಈ ಗಾಳಿಯಲ್ಲಿ ಪೂರ್ತಿ ವಿಷಕಾರಿ ಅನಿಗಳು ತುಂಬಿಡ್ತವೆ. ಈ ಮಾಲಿನ್ಯದಿಂದ ನಮ್ಮ ಜಿಡಿಪಿಯಲ್ಲಿ 4.5% ನಷ್ಟವನ್ನ ಪ್ರತಿ ವರ್ಷ ಹೊಂದ್ತಾ ಇದೀವಿ ನಾವು. ಜಿಡಿಪಿಯಲ್ಲಿ 4.5% ನಷ್ಟ ಅಂದ್ರೆ $10 ಬಿಲಿಯನ್ ಅಷ್ಟು ನಷ್ಟವನ್ನ ನಾವು ಹೊಂದ್ತಾ ಇದೀವಿ ನಮ್ಮ ದೇಶದಲ್ಲಿ. ನಾನು ಮಾತಾಡ್ತಿರೋದು ಆಕ್ಚುಲಿ ಇದು ಹೇಗಿದೆ ಅಂದ್ರೆ, ಮಾಲಿನ್ಯ ಕೆಲವು ತಜ್ಞರು ಹೇಳೋದ್ರ ಪ್ರಕಾರ ಧ್ರುವ ಪ್ರದೇಶಗಳ ಸಮೇತ ಪ್ಲಾಸ್ಟಿಕ್ ಕಾಣ್ತಾ ಇದೆ ಅಂತ. ಗಾಳಿಯಲ್ಲಿರೋದಂತೂ ಕಾಣಲ್ಲ ನಮ್ಗೆ, ಈ ಪ್ಲಾಸ್ಟಿಕ್ ತೇಲದಂತೂ ಗೊತ್ತಾಗುತ್ತೆ. ಐಸ್ ಕ್ಯೂಬ್ ಮೇಲೆ ನಮ್ ಪ್ಲಾಸ್ಟಿಕ್ ಹಾರಾಡ್ತವೆ, ತೇಲಾಡ್ತವೆ ಅಂತಂದ್ರೆ ಮನುಷ್ಯರಿಲ್ಲದ ಜಾಗದಲ್ಲೂ ಕೂಡ ಧ್ರುವ ಪ್ರದೇಶದಲ್ಲಿ ಇನ್ಯಾವ ರೀತಿ ಮಾಲಿನ್ಯ, ಯಾಕೆಂದ್ರೆ ಸಮುದ್ರಕ್ಕೆ ಹೋಗ್ಬಿಡುತ್ತೆ, ಸಮುದ್ರ ಅಲೆಗಳು ಹೊಡ್ಕೊಂಡು ಧ್ರುವ ಪ್ರದೇಶ ತಗೊಂಡು ಬಿಟ್ಟವೆ ಆಕ್ಚುಲಿ. ಅಂದ್ರೆ ಎಷ್ಟು ಮಟ್ಟಿಗೆ ಮಾಲಿನ್ಯ ಆಗಿದೆ ಅನ್ನೋದಕ್ಕೆ ನಮ್ಮ ತಜ್ಞರು ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದಾವಲ್ಲ, ಅವು ಸಹ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ನ ಲೀಕ್ ಆಗ್ತವೆ. ಗಾಳಿ ಲೀಕ್ ಆಗ್ತದೆ, ನೀರಿಗೆ ಲೀಕ್ ಆಗ್ತದೆ, ಅದು ಸಹ ಮಾಲಿನ್ಯವನ್ನ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬೇಡ ಅಂತಲ್ಲ, ಬಟ್ ಸೇಫ್ಟಿ ಮೇಜರ್ಸ್ ಬೇಕು. ಯಾವುದೇ ಕಾರಣದಿಂದ ಪರಿಸರಕ್ಕೆ ಧಕ್ಕೆ ಆಗದೆ ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಸುರಕ್ಷತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಮಾಡ್ಕೋಬೇಕು. ಹೌದೌದೌದು ಸರ್. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, 1984ರಲ್ಲಿ ಭೋಪಾಲ್ ದುರಂತದ ಬಗ್ಗೆ ಕೇಳಿದ್ರೆ ನೀವು. ಹೌದು, ಒಂದು ಕೀಟನಾಶಕ ಉತ್ಪಾದನಾ ಕಂಪನಿಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಒಂದೇ ದಿನದಲ್ಲಿ 8,000 ಜನ ಸತ್ತೋದ್ರು. 1,000 ಜನ ಪರ್ಮನೆಂಟ್ ಆಗಿ ಊನ್ ಆಗೋದ್ರು, ಏನೂ ಮಾಡ್ಲಿಕ್ಕಾಗಂತ ಲೆಕ್ಕಕ್ಕೆ ಬಂದ್ರು. ಇದು ಈ ಗಾಳಿಯಲ್ಲಿ ಹರಡಿದ್ರಿಂದನೇ ಒಂದು ದಿನದಲ್ಲೇ 8,000 ಜನ ಸತ್ರು ಆಕ್ಚುಲಿ. ಹಾಗೆ ಈ ಜ್ವಾಲಾಮುಖಿಗಳು ಹೇಳ್ತಾರೆ ಸರ್. ಹೌದು, ಈ ಜ್ವಾಲಾಮುಖಿಯಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಈ ಸಲ್ಫರ್ ಡೈಆಕ್ಸೈಡ್ ಜನಗಳನ್ನ
ಕೊಲ್ಲುತ್ತೆ, ಭೂಮಿಯನ್ನ ಬರಡು ಮಾಡುತ್ತೆ, ಬಹುರೂಪಿಯಾದ ಆಕ್ಚುಲಿ ನಾನಾ ತರ ತೊಂದರೆಗಳನ್ನ ಕೊಡುತ್ತೆ ಆಕ್ಚುಲಿ. ಮತ್ತೆ ಹೆಚ್ಚಿನ ವಾಯು ಮಾಲಿನ್ಯವನ್ನ ಮಾಡುತ್ತೆ ಜ್ವಾಲಾಮುಖಿಗಳು. ಅದ್ರ ಜೊತೆಗೆ ನಾವು ಈಗ ಕೋಲ್ ಆಗ್ಲಿ ಎಣ್ಣೆನಾಗ್ಲಿ ಅಥವಾ ನ್ಯಾಚುರಲ್ ಗ್ಯಾಸ್ ಸುಡೋದ್ರಿಂದ ಸಹ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಬಿಡುಗಡೆ ಆಗ್ತಾ ಇದೆ, ಅದನ್ನು ಸಹ ವಾಯು ಮಾಲಿನ್ಯ ಆಗ್ತಾ ಇದೆ ಆಕ್ಚುಲಿ. ಸೊ ನೋಡಿ ಸರ್, ಈಗ ಕಾರ್ ಆಗ್ಲಿ ನಾವ್ ಏನು ಇಂಧನವನ್ನ ಸುಡ್ತೀವಲ್ಲ, ವಾಹನಗಳು ಅಂತ ಹೇಳೋಣ, ಮತ್ತೆ ಫ್ಯಾಕ್ಟರಿಯಿಂದ ನೈಟ್ರೋಜನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಹೈಡ್ರೋಕಾರ್ಬನ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನ ಜೊತೆ ಇದು ಮಿಕ್ಸ್ ಆಗ್ಬಿಟ್ಟು ಸ್ಮಾಗ್ ಆಗುತ್ತೆ. ಇಬ್ಬನಿ ಆಗಲ್ಲ, ಸ್ಮಾಗ್ ಏನಾಗ್ತದೆ. ಈಗ ಸಾಮಾನ್ಯ ಬೆಳಗಿನ ಭಾಗದಲ್ಲಿ ಇಬ್ಬನಿ ಇದ್ದಾಗ ಏನಾಗ್ತದೆ, ಉಸಿರಾಡ ಗಾಳಿಗೆ ಏನು ತೊಂದರೆ ಇಲ್ಲ, ಬೆಳಗ್ಗೆ ಹೊತ್ತು ಸ್ವಲ್ಪ ಇಬ್ಬನಿ ಇರುತ್ತೆ, ಮತ್ತೆ ಬರ್ತಾ ಕ್ಲಿಯರ್ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ, ನೀರಿನ ಜೊತೆ ಮಿಕ್ಸ್ ಆದಾಗ ಸ್ಮಾಗ್ ಒಂಥರ ಕತ್ತಲು ಕ್ಲೌಡ್, ಒಂಥರ ತಿಕ್ಕ ಕ್ಲೌಡ್ ಆದಂಗೆ ಕತ್ಲೆ ಆದಂಗೆ ಆಗ್ಬಿಡ್ತದೆ. ಸೂರ್ಯನ ಕಿರಣಗಳು ಭೂಮಿಗೆ ಬರ್ದಂಗೆ ಆಗ್ಬಿಡ್ತವೆ, ನಮಗೆ ಒಂದು 2-3 ಅಡಿ ಮುಂದಕ್ಕೂ ಏನಿದೆ ಅಂತ ಕಾಣಲ್ಲ. ಈ ಸ್ಮಾಗ್ ಅಂದ್ರೆ ಒಂದ್ ಕಡೆ ಕೆಮಿಕಲ್ ಇರ್ತದೆ, ಇನ್ನೊಂದ್ ಕಡೆ ನೀರ್ ಇರ್ತದೆ, ಮಿಕ್ಸ್ ಆಗ್ಬಿಟ್ಟು ತಿಕ್ ಕ್ಲೌಡ್ ಫಾರ್ಮ್ ಆಗುತ್ತೆ, ಮೋಡ ಫಾರ್ಮ್ ಆಗುತ್ತೆ. ಆಕ್ಚುಲಿ ಇದು ಒಳ್ಳೆ ವಾತಾವರಣ ಅಲ್ಲ, ಸೂರ್ಯಕಿರಣನೂ ಬರಲ್ಲ, ಒಳ್ಳೆ ಉಸಿರಾಡ್ಲಿಕ್ಕೆ ಒಳ್ಳೆ ವಾತಾವರಣನೂ ಅಲ್ಲ ಆಕ್ಚುಲಿ. ಇದರಿಂದ ಬಹಳ ತೊಂದರೆ ಆಗ್ತದೆ ಆಕ್ಚುಲಿ. ಮತ್ತೆ ಇನ್ನು ಹೇಗೆ ಭೂಮಿ ಮಾಲಿನ್ಯ ಆಗ್ತಾ ಇದೆ, ನಾವು ಕಸ ಕಡ್ಡಿಗಳನ್ನ, ಕ್ಯಾನ್ಗಳನ್ನ, ಗ್ಲಾಸ್ಗಳನ್ನ, ಹಳೆ ವಾಹನಗಳ ಬಿಡಿ ಪಾರ್ಟ್ಗಳನ್ನ ಎಲ್ಲವೂ ತಂದು ಹಾಕ್ತಿವಿ, ಪ್ಲಾಸ್ಟಿಕ್ ಅನ್ನ ಮಣ್ಣು ಸೇರಿಸುತ್ತದೆ. ಇನ್ನೂ ಒಂದಂತಂದ್ರೆ ದುರಂತ ಅಂತಂದ್ರೆ, ಪೂಜೆ ಪುರಸ್ಕಾರಗಳ ನೆಪದಲ್ಲಿ ನದಿಗಳಿಗೆ ಬೇಡವಾದೆಲ್ಲ ಎಸಿದ್ದಾರೆ. ಇದು ಮಹಾನ್ ದುರಂತ ಆಕ್ಚುಲಿ. ನಮ್ಮ ಗುಂಡಿ ನಾವೇ ತೋಡ್ಕೊಂಡಂಗೆ, ಅದನ್ನ ಮಾಡಬಾರ್ದು ಆಕ್ಚುಲಿ. ಮತ್ತೆ ಸಿಟಿಯಿಂದ ಬಂದಂತ ಗಾರ್ಬೇಜ್ ಎಲ್ಲ ಬಂದು ನಮ್ಮ ಫಲವತ್ತಾದ ಮಣ್ಣು ಸೇರ್ಕೋತದೆ ಗೊಬ್ಬರದ ರೂಪದಲ್ಲಿ. ಆ ಗೊಬ್ಬರ ಈ ಗೊಬ್ಬರ ಅಂತಂದು ಹಾಕ್ತಾರೆ. ಮತ್ತೆ ಇನ್ನೊಂದು ಅಂತಂದ್ರೆ, ಏನು ನಮಗ್ ಸಿಟಿ ಗಾರ್ಬೇಜು ಈ ಲ್ಯಾಂಡ್ ಫಿಲ್ಸ್ ಅಂತ ಹೇಳ್ತಾರೆ, ಎಲ್ಲಿ ಹಳ್ಳ ಕೊಳ್ಳುತ್ತೆ ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಸೊ ಮುಚ್ಚಕ್ಕೆ ಮೇಲೇನೋ ಮುಚ್ಚಿದ್ರಿ, ಆ ಗಾರ್ಬೇಜ್ ನೀವು ಲ್ಯಾಂಡ್ ಫಿಲ್ ಮಾಡ್ಬಿಟ್ರೆ ಮಣ್ಣು ಮುಚ್ಚಿರ್ತೀರಾ, ಮಳೆ ಹೋಯ್ತಿದ್ ನೀರು ಆ ಗಾರ್ಬೇಜ್ ಮೂಲಕ ಹೋಗಿದ್ದು ಎಲ್ಲಿ ಹೋಗುತ್ತೆ, ಅಂತರ್ಜಲಕ್ಕೆ. ಯಾರು ಕುಡಿಯೋರು? ಬೇಡ. ನೀವು ಮುಚ್ಚಿಲ್ಲ, ಅದ್ರ ಮೇಲೆ ಬಿದ್ದಂತ ನೀರು ಹರಿದೋಗಿದ್ದು ನದಿ ಸೇರುತ್ತೆ, ಆ ನದಿ ನೀರು ಯಾರು ಕುಡಿಯೋರು? ಹೀಗಾಗಿ ಭೂಮಿ ಮಾಲಿನ್ಯ ಜೊತೆಗೆ ನೀರು ಮಾಲಿನ್ಯ ಆಗ್ತಾ ಇದೆ. ಆಮೇಲೆ ಸಪೋಸ್ ಅಂತ ಲ್ಯಾಂಡ್ ಫಿಲ್ ಆದ ಜಾಗದಲ್ಲಿ ನೀವು ಮರಗಿಡಗಳನ್ನ ನೆಟ್ರೆ, ಹಣ್ಣಿನ ಗಿಡ ನೆಟ್ರೆ, ಹಣ್ಣು ಗಿಡ ಹೀರ್ಕೊಂಡಂತ ಕೆಮಿಕಲ್ ಎಲ್ಲಿ ಇರ್ತದೆ? ಹಣ್ಣಲ್ಲಿ ಇರ್ತದೆ. ತಿನ್ನರ್ಯಾರು? ನಾವೇನೆ ಅಲ್ವಾ? ಅಂದ್ರೆ ಇದನ್ನೇ ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತಾರೆ. ಈಗ ಒಂದು ನಾವು ಪೇಪರ್ನ ಭೂಮಿ ಮೇಲೆ ಎಸ್ತರೆ ಅದು 2 ರಿಂದ 4 ವಾರದಲ್ಲಿ ಕರಗುತ್ತೆ, ಗೊಬ್ಬರ ಆಗೋಗುತ್ತೆ. ಕಿತ್ತಳೆ ಹಣ್ಣು ಸಿಪ್ಪೆ ಎಸ್ತರೆ ಅದು 6 ತಿಂಗಳ ಕರಗೋಗುತ್ತೆ ಸರ್. ಅದೇ ನೀವು ಪ್ಲಾಸ್ಟಿಕ್ ಬ್ಯಾಗ್ ಎಸ್ತರೆ ಕರಗೋದಕ್ಕೆ 15 ವರ್ಷ ಬೇಕು ಸರ್. 15 ವರ್ಷ ಬೇಕು. ಟಿನ್ಗಳೆಸ್ತರೆ 100 ವರ್ಷ ಬೇಕು ಅದು ಕರಗೋದಕ್ಕೆ. ಆಮೇಲೆ ಪ್ಲಾಸ್ಟಿಕ್ ಬಾಟ್ಲು ನೀರು ಕುಡಿತೀವಲ್ಲ 450 ವರ್ಷ ಬೇಕು ಸರ್. ಅದು ಒಂದು ಪ್ಲಾಸ್ಟಿಕ್ ಬಾಟ್ಲು ಕರಗಲಿಕ್ಕೆ. ಗ್ಲಾಸ್ ಬಾಟ್ಲ್ ಎಸಿತೀವಲ್ಲ ಅದು 500 ವರ್ಷ ಬೇಕು. ಮತ್ತೆ ಈ ಸ್ಟೈರೋ ಫಾರ್ಮ್ ಅಂತ ಹೇಳ್ತೀವಲ್ಲ ಸರ್, ಇನ್ನು ಸಾಮಾನ್ಯ ಟಿವಿಗಳಿಗೆ ಅದು ಒಡೆದೋಗ್ದಂಗೆ ಒಂದು ಸೇಫ್ ಗಾಡ್ತಾರೆ, ಅದು ಕರಗದೇ ಇಲ್ವಂತೆ. ಪುಡು ಪುಡಿಯಾಗಿ ಮಣ್ಣಲ್ಲಿ ಇರ್ತದ್ ಬಿಟ್ರೆ ಯಾವ ಕಾರಣದ್ದು ಕರಗಲ್ಲ. ಇಂಥವೆಲ್ಲ ಮಣ್ಣಲ್ಲಿ ಸೇರ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ 100 ವರ್ಷಗಳ ನಂತರ ಇಡೀ ಮಣ್ಣೆ ವಿಷಕಾರಿ ಆಗ್ತದೆ. ಬೇರೆ ಬೇರೆ ಯಾವ್ದು ಮಣ್ಣಿನ ಬದಲಾಗಿ, ಮಣ್ಣಿನ ಕಣಗಳ ಬದಲಾಗಿ ಬೇರೆ ಏನೋ ಕಣಗಳಿರ್ತವೆ. ಅಂತದ್ರ ಮೇಲೆ ನಾವು ಗಿಡಗಳನ್ನ ಬೆಳೆದ್ರೆ ಅಥವಾ ಆಹಾರದ ಗಿಡಗಳನ್ನ ಬೆಳೆದ್ರೆ ಖಂಡಿತವಾಗ್ಲೂ ಆಹಾರ ಸಹ ವಿಷಕಾರಿ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ತುಂಬಾ ಜಾಗೃತರಾಗಬೇಕಾಗಿದೆ. ಅದರಲ್ಲೂ ಕೂಡ ವಿಶ್ವ ಭೂ ದಿವಸ ಏನಿದೆಯೋ ಈ ಸಂದರ್ಭದಲ್ಲಿ ನಾವು ಜಾಗೃತರಾಗೋಣ. ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಇದು ದೊರಕೋದಿಲ್ಲ. ದೊರಕಿರೋ ಅಂತದನ್ನ ನಾವು ನಮ್ಮ ಹಿರಿಯರು ಹೇಗೆ ಬದುಕಿ ಬಾಳಿ ಇದ್ರು ಅದೇ ರೀತಿ ನಾವು ಕೂಡ ಬದುಕಬೇಕು, ಬಾಳ್ಬೇಕು, ನಮ್ಮ ಭೂಮಿಯನ್ನ ಉಳಿಸಬೇಕು. ಈ ಒಂದು ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಾವು ಮತ್ತಷ್ಟು ಜಾಗೃತರಾಗೋಣ, ನಮ್ಮ ಭೂಮಿಯನ್ನ ಉಳಿಸೋಣ ಅಂತ ಹೇಳ್ತಾ, ಈ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಮ್ಮ ಭೂಮಿಯ ಪರಿಸ್ಥಿತಿಯನ್ನ ಕುರಿತು ಬಹಳ ವಿವರವಾಗಿ ತಾವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.